ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಸುಖಸಾಗರ್ ಹೋಟೆಲ್ ಎದುರುಗಡೆ ಇದ್ದೀನಿ ನೋಡಿ. ಸುಖಸಾಗರ್ ಹೋಟೆಲ್ ನಮ್ಮ ಊರಿನವರದ ಒಂದು ಹೋಟೆಲ್ ಇದು. ನಾನು ಯಾವಾಗ್ಲೂ ಬರ್ತೀನಿ, ಇಲ್ಲಿ ಬಂದಾಗೆಲ್ಲ ನಮ್ಮ ಊರ್ ನೆನಪಾಗುತ್ತೆ. ಚೆನ್ನಾಗಿ ಮಾತಾಡಿಸ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ. ನೋಡ್ಕೊಂಡ್ ಬರೋಣ ಬನ್ನಿ ಹೇಗಿದೆ ಅಂತ. ಬನ್ನಿ ಹಾಗಾದ್ರೆ ಒಳಗಡೆ ಹೋಗೋಣ, ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಎಂಟ್ರೆನ್ಸ್ ಇದು ನೋಡಿ. ಇದು 2002ರಿಂದಾನೇ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ 24-25 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಇದು ಬಿಲ್ಲಿಂಗ್ ಕೌಂಟರ್ ಇದು. ಒಳಗಡೆ ನೋಡಿ ಹೇಗೆ ಸೆಟ್ ಮಾಡಿದ್ದಾರೆ ಅಂತ, ಎಷ್ಟು ಚಂದ ಮಾಡಿ ಕ್ಲೀನ್ ಆಗಿದೆ. ಮತ್ತೆ ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ ಎಲ್ಲದನ್ನು. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಮ್ಮೆ ಇಲ್ಲಿ ಫುಡ್ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾ ಇರ್ಬೇಕನ್ಸುತ್ತೆ. ಯಾಕಂದ್ರೆ ಇಲ್ಲಿ ಫುಡ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಮತ್ತೆ ವಿಶಾಲವಾಗಿದೆ, ಕೂತ್ಕೊಂಡು ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಮತ್ತೆ ಹಾಗೆ ನೀವೇನಾದ್ರೂ ಫಂಕ್ಷನ್ ಮಾಡ್ತೀರಾ ಅಂದ್ರೆ ನೀವು ಇವ್ರ ಹತ್ರ ಫುಡ್ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಬೋದು. ನಮ್ಮ ಮನೆ ಗೃಹಪ್ರವೇಶಕ್ಕೆ ಇವರೇ ಮಾಡ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ತುಂಬಾ ಟೇಸ್ಟಿ ಆಗಿತ್ತು ಫುಡ್. ಇಲ್ಲಿ ನೋಡಿ ಇಲ್ಲಿ ಏನೋ ಒಂದು ಸ್ವೀಟ್ ಮಾಡಿದ್ದಾರೆ. ಆಮೇಲೆ ಜಾಮೂನ್ ಎಲ್ಲ ಮಾಡಿದ್ದಾರೆ. ಹಾಗೆ ಸುಮ್ನೆ ಫುಡ್ಡನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನೀವು. ಇದೊಂಥರ ಕೇಕ್ ಇದು. ಅಂದ್ರೆ ಸ್ಟ್ರಾಬೆರಿಯನ್ನ ಚಾಕ್ಲೇಟ್ ಒಳಗಡೆ ಹಾಕಿ ಏನೋ ತಿನ್ನುವಂಥದ್ದು. ಪಾನಿಪೂರಿ ಮಾಡಿದ್ದಾರೆ ನೋಡಿ, ಪಾನಿಪೂರಿ, ದಹಿ ವಡಾ, ಆಮೇಲೆ ಏನೇನೋ ಹೊಸ ಬೇರೆ ಬೇರೆ ರೀತಿ ಐಟಮ್ಸ್‌ಗಳನ್ನೆಲ್ಲ ಹೊಸ ಹೊಸದೆಲ್ಲ ಮಾಡಿದ್ದಾರೆ. ಆಮ್, ಇಲ್ಲಿ ನೋಡಿ, ಇದು ಬಾಳೆ ಎಲೆ ನೋಡಿ, ಬಾಳೆ ಎಲೆ ಮೇಲೆ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆಹಾ! ವಿವಾಹ ಭೋಜನವಿದು. ರುಚಿ ರುಚಿಯಾದ ಭೋಜನ ಇದು. ರಿಯಲಿ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಫುಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಫ್ಯಾಮಿಲಿ ಬಂದಿದ್ವಿ. ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ನಾವು ಫುಡ್ಡನ್ನೆಲ್ಲ ತಿಂದ್ವಿ. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ವೀಕೆಂಡ್ ಬಂದ್ರೆ ಬಫೆ ಇರತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನು ಫುಡ್ ಬೇಕಾದ್ರೂ ಹಾಕೊಂಡು ತಿನ್ಬೋದು. ನೀವು ಆರ್ಡರ್ ಮಾಡ್ಬೇಕಂತಿಲ್ಲ. ಎಲ್ಲ ಫುಡ್ ಇಟ್ಟಿರ್ತಾರೆ. ನಿಮ್ಗೆ ಏನೇನು ಫುಡ್ ಬೇಕೋ ನೀವೇ ಹೋಗಿ ಚೂಸ್ ಮಾಡ್ಕೊಂಡು ಹಾಕ್ಕೊಂಡು ಬರ್ಬೋದು. ಬೇಕಾದ್ರೆ ನೀವು ಆರ್ಡರ್‌ನು ಮಾಡ್ಕೊಳ್ಬೋದು. ನಿಮ್ಗೆ ಇದೇ ಇಂಥದ್ದೇ ಬೇಕು, ದೋಸೆ ಬೇಕು, ಮೈಸೂರು ದೋಸೆ ಬೇಕು, ಅಥವಾ ಇನ್ನೇನೋ ಐಟಮ್‌ಗಳೆಲ್ಲ ಬೇಕು ಅಂತ ಇದ್ರೆ ನೀವು ಅದನ್ನ ಆರ್ಡರ್ ಮಾಡ್ಕೊಳ್ಬೋದು. ನೋಡಿ, ನಾನು ಚಾಟ್ ಐಟಮ್ಸ್‌ಗಳನ್ನೆಲ್ಲ ಹಾಕ್ಕೊಂಡು ಬಂದೆ ಫಸ್ಟಿಗೆ. ದಹಿ ವಡಾ, ಗೋಬಿ ಮಂಚೂರಿ, ಏನೆಲ್ಲ ಹಾಕ್ಕೊಂಡು ಬಂದೆ. ಹಾಗೆ ಇದೆಲ್ಲ ಜಸ್ಟ್ ನಾನು ಸ್ಯಾಂಪಲ್ ತೋರಿಸ್ತಾ ಇರೋದು. ಬೇರೆ ಬೇರೆ ರೀತಿಯ ಐಟಮ್ಸ್‌ಗಳೆಲ್ಲ ಇರತ್ತೆ. ನಿಮ್ಗೆ ಬೇರೆ ಬೇರೆ ರೀತಿಯಾದ ವೆರೈಟಿಯಾದ ದೋಸೆ ಬೇಕಂದ್ರೆ ದೋಸೆನೂ ಆರ್ಡರ್ ಮಾಡ್ಕೊಳ್ಬೋದು. ಅದು ಸಹ ಪಾರ್ಟ್ ಆಫ್ ಬಫೆಯಲ್ಲೇ ಬರುತ್ತೆ. ನಿಮ್ಗೆ ಇದ್ಯಾವುದು ಫುಡ್ ಬೇಡ ಅಂದ್ರೆ ನಿಮ್ಗೆ ಓನ್ ಫುಡ್ಡನ್ನ ಆರ್ಡರ್ ಮಾಡ್ಕೊಳ್ಬೋದು ನೀವು ಸಹ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೆಷ್ಟು ರುಚಿಯಾದ ಅಡಿಗೆ ಎಲ್ಲ ಇತ್ತು ಅಂತ ಇವತ್ತು. ಇವರೇ ಓನರು, ಈ ಹೋಟೆಲ್ ಓನರ್ ಇವರು. ಮತ್ತೆ ಊರ್ನವ್ರು ಇವರು. ನಮ್ಗೆ ಅದೇ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ನಲ್ಲ. ಇವರೇ ಸಿಂಗ್ ಪೂಜಾರ್ ಅಂತ ಹೇಳಿ. ಇವರದೇ ಸುಖಸಾಗರ್ ಹೋಟೆಲ್ ಇರೋದು. ಪಿಸ್ಕಾ ಟವೆಲ್ ಇದೆ. ಎಲ್ಲರೂ ಬನ್ನಿ, ಎಲ್ಲರೂ ವಿಸಿಟ್ ಮಾಡಿ. ಇಲ್ಲಿ ಫುಡ್ ತುಂಬಾ ಚೆನ್ನಾಗಿದೆ. ತಿನ್ನಿ, ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಧನ್ಯವಾದ ಎಲ್ಲರಿಗೂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು.